ಸೊ ಈ ಕಂಪ್ನಿ ಕಿತ್ತಾಕೈತಂತ ನೀವು ಎದುರೋದ್ ಅವಶ್ಯಕತೆ ಇಲ್ಲ, ಹಂಗಂತೇಳಿ ನೀವು ಮೂಡ್ ಆಫ್ ಆಗೋದ್ ಅವಶ್ಯಕತೆ ಇಲ್ಲ. ಇದೇ ಜೀವನ ಎಂಡ್ ಅಂತ ತಿಳ್ಕೊಳ್ಬೇಡಿ. ಯಾಕಂದ್ರ ಲೈಫ್ ವಿಲ್ ಗಿವ್ ಯು ಸೆಕೆಂಡ್ ಚಾನ್ಸ್ ಟು ಎವ್ರಿ ಒನ್. ಎಲ್ರಿಗೂ ಒಂದೊಂದು ಕ್ಯಾಪಬಿಲಿಟಿ ಇದ್ದೇ ಇರ್ತೈತಿ. ಬಟ್ ಅದನ್ನ ಕರೆಕ್ಟ್ ಟೈಮ್ಗೆ, ಕರೆಕ್ಟ್ ಡೇಗೆ, ಕರೆಕ್ಟ್ ದಿನಕ್ಕೆ ಯೂಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಸೊ ಎಲ್ಲರೂ ಫೇಲ್ ಆಗೋದಿಲ್ಲ. ನಾನೇನ್ ಹೇಳ್ತೀನಿ ಗೊತ್ತಾ, ಪ್ರತಿದಿನ ನಿಮಗೋಸ್ಕರ ಕಲಿಬೇಕಂತೇಳಿ 2 ತಾಸು ಕುತ್ಕೊಳ್ಳಿ ಸಾಕು. ಆಟೋಮೆಟಿಕ್ಲಿ ನೀವು ಪೊಸಿಷನ್ ಬೇಕಾಗಿರೋದಲ್ಲ, ಜಾಬ್ಗಳು ಹುಡ್ಕೊಂಡ್ ಬರ್ತಾವ ನಿಮ್ಮನ್ನ. ನಾನು ಎದಕ್ಕೆ ಹೇಳಕತ್ತೀನಿ, ಜಾಸ್ತಿ ಜನ ಇದ್ರ ಬಗ್ಗೆ ಗಮನ ಕೊಡಲ್ಲ. ಆ ಜಾಬ್ ಹೋಯ್ತಾ, ನಡಿ ಬೇಡ, ನಾನು ಊರಿಗೆ ಹೋಗ್ಬಿಡೋಣ, ನಡಿ ನನ್ನ ಜೀವನನೇ ಮುಗೀತು ಅಂತ ಹತ್ಕೊಂತ ಕೂತ್ ಬಿಡ್ತಾರೆ. ಜೀವನನೇ ಮತ್ತೆ ಸ್ಯಾಲ್ರಿ ಕಡೆ ನೋಡ್ತಾರೆ. ಈ ಕಂಪ್ನಿ ಬಿಡ್ತಾ ನೆಕ್ಸ್ಟ್ ಕಂಪ್ನಿ ಬಿಡು, ಅಥವಾ ನೆಕ್ಸ್ಟ್ ಸಂಬಳ ಬರ್ತೈತಲ್ಲ ಅದಕ್ಕೆ ಹೋಗೋಣ ಅಂತ. ಕಲೀರಪ್ಪ, ಕುತ್ಕೊಂಡು ಕಲೀರಿ ಆಯ್ತಾ. ಎಲ್ಲಿವರೆಗೂ ನಿಮ್ಮ ಪಾಪ್ಯುಲಾರಿಟಿ ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಜಾಬ್ ಆಪರ್ಚುನಿಟೀಸ್ ಅಲ್ಲಿ ನಾ ಹೇಳೋದಂದ ನಿಮಗ್ ನೀವು ಕಲ್ಕೊಂಡು ನಿಮಗ್ ನೀವು ಬೆಳೆಯೋದ್ ನೋಡಿ. ಯಾಕಂದ್ರೆ ನಿಮ್ ಪಾಪ್ಯುಲಾರಿಟಿ ಸುಮ್ನೆ ಬೆಳೆಯಲ್ಲ. ನಿಮ್ಮ ಪಾಪ್ಯುಲಾರಿಟಿ ಬೆಳಿಬೇಕು, ನಿಮಗ್ ಕಂಪ್ನಿ ಹುಡ್ಕೊಂಡ್ ಬರ್ಬೇಕಂದ್ರ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಸೆಲ್ಫ್ ಇನ್ ಎಕ್ಸ್ಟ್ರೀಮ್ ಲೆವೆಲ್. ನಿಮ್ಮ ನಾಲೆಜ್ ಆ ಲೆವೆಲ್ ಬಿಲ್ಡ್ ಮಾಡ್ಕೊಳ್ಳಿ. ಯಾಕೆ ಟೈಮ್ ಇಲ್ಲ ಅನ್ಕೋಬೇಡಿ. ಸ್ಕ್ರಾಲ್ ಮಾಡೋದ್ ನಿಂದರ್ಸಿ, ಏನಪ್ಪಾ ಜಾಸ್ತಿ ಹೊರಗಡೆ ಹೋಗೋದ್ ನಿಂದರ್ಸಿ, ಎಲ್ಲ ನಿಂದರ್ಸ್ಬಿಟ್ಟು ನಿಮ್ಗೋಸ್ಕರ ನೀವು ನಿಂತ್ಕೊಂಡು ನಿಮ್ಗೋಸ್ಕರ ನೀವು ಬೆಳೆಯೋದ್ ನೋಡಿ. ಎದಕ್ ಚೇಂಜ್ ಆಗಲ್ಲ ಲೈಫ್? ನಾನು ನೋಡ್ತೀನಿ. ಆಪರ್ಚುನಿಟೀಸ್ ಎಲ್ಲರಿಗೂ ಇರ್ತವೆ, ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳೋ ತರ ಇದೆ. ಅರ್ಥ ಆಯ್ತಾ? ಪಾಲಿಟಿಕ್ಸ್ ಅವೆಲ್ಲ ಮಾಡೋರು ಮಾಡ್ತಿರ್ತಾರೆ. ಅವು ನನ್ನ ಮಕ್ಕಳನ್ನ ಸೈಡ್ ಹೊಡೆದು ನಿಂತ್ಕೋಬೇಕು. ಓಕೆ, ಯಾವ್ದಕ್ಕೂ ಅಂಜಕ್ ಹೋಗ್ಬೇಡಿ. ಇಟ್ ಇಸ್ ಜಸ್ಟ್ ಎ ಜಾಬ್. ಓಕೆ, ಅದನ್ನ ಪರ್ಮನೆಂಟ್ ಲೈಫ್ ಅಂತ ತಿಳ್ಕೋಬೇಡಿ. ಗೊತ್ತು ನನಗೆ EMI ಲೋನ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಬಟ್ ನಾ ಹೇಳೋದಂದ ಯಾವ್ದಕ್ಕೂ ಎದ್ರಕ್ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಮನುಷ್ಯನಿಗೂ ಸೆಕೆಂಡ್ ಚಾನ್ಸ್ ಅಂತ ಇದ್ದೇ ಇರ್ತೈತಿ. ಆ ಸೆಕೆಂಡ್ ಚಾನ್ಸ್ ನ ಯೂಟಿಲೈಸ್ ಮಾಡ್ಕೊಂಡು ಅವಾಗಿಂದ ಕಲಿಯ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಪೊಸಿಷನ್ ನಿಮ್ ಕಾಲ ಹತ್ರ ಬಂದು ಬೀಳ್ದೈತಿ, ನಿಮ್ಮ ದುಡ್ಡು ಆಟೋಮೆಟಿಕ್ ಬರ್ತೈತಿ. ನಾನು ಅದೇ ಹೇಳೋದು, ಬಿಲೀವ್ ಇನ್ ಯುವರ್ ನಾಲೆಜ್, ಮನಿ ವಿಲ್ ಫಾಲೋ ಯು. ಎಲ್ಲಿವರೆಗೂ ನೀವು ನಾಲೆಜ್ ನ ಕಲ್ಕೊಂಡು ಬಿಲೀವ್ ಮಾಡ್ಕೊಳಕ್ಕಾಗಲ್ವೋ ಅಲ್ಲಿವರೆಗೂ ನೀವು ದುಡ್ಡು ಕೂಡ ಬರಕ್ ಚಾನ್ಸ್ ಇಲ್ಲ. ಹಂಗೆ ಅಂತಿರ್ತೀರ, ಅವ್ನು ನೋಡಿ 15 ಲಕ್ಷ ಆಯ್ತು, ನಿಮ್ದು 5 ಲಕ್ಷನೇ ಐತೆ ಅಂತೀರ. ಸೊ ನಾ ಹೇಳೋದಂದ, ಡೋಂಟ್ ಕಂಪ್ಯಾರಿಸನ್ ವಿತ್ ಸಮ್ ಒನ್, ಕಂಪೇರ್ ವಿತ್ ಯು ಅಂಡ್ ಯುವರ್ ಸೆಲ್ಫ್. ಯಾಕಂದ್ರೆ ನೀನ್ ಎಲ್ಲಿದಿ, ನೀನ್ ಹೇಗ್ ಮಾಡಕತ್ತಿ, ನೀನ್ ಎಲ್ಲಿ ಇಂಪ್ರೂವ್ ಮಾಡ್ಬೇಕು ಅದನ್ನ ಆಲೋಚನೆ ಮಾಡಿ. ಎಲ್ಲಿವರೆಗೂ ನೀವು ಇವೆಲ್ಲ ಆಲೋಚನೆ ಮಾಡಲ್ಲ ಅಲ್ಲಿವರೆಗೂ ನೀವು ದುಡ್ಡಿಂದನೇ ಮಾಡ್ತಿರ್ತೀರಾ. ಸಂಬಳ ಅಷ್ಟೇ ಇರ್ತೈತಿ, 25, 30, 40 ಬೆಳೆದಿರ್ತೀರಿ. ನೀನ್ 90, 1 ಲಕ್ಷಕ್ಕೆ ಮುಟ್ಬೇಕಂದ್ರೆ ನಿನ್ ನಾಲೆಜ್ ಆ ಲೆವೆಲ್ಗೆ ಇರ್ಬೇಕಲ್ಲ. ಇಫ್ ಸಮ್ಮನ್ ವಿಲ್ ಪೇಯಿಂಗ್ ಯು, ಯು ಶುಡ್ ಹ್ಯಾವ್ ದಟ್ ಮಚ್ ನಾಲೆಜ್. ಅಂಟಿಲ್ ಯು ಡೋಂಟ್ ಹ್ಯಾವ್ ದಟ್, ನೋ ಬಡಿ ವಿಲ್ ಪೇ ಯು, ರೈಟ್? ದಿಸ್ ಇಸ್ ಟ್ರೂ. ಬೆಂಗಳೂರಲ್ಲಿ ನಿನ್ನ ಹತ್ರ ಏನು ಟೆಕ್ನಿಕಲ್ ಸ್ಕಿಲ್ ಇಲ್ಲ, ನಿನ್ನ ಹತ್ರ ಕೆಪಬಿಲಿಟಿ ಇಲ್ಲ ಬಿಲ್ಡ್ ಮಾಡೋದಂದ್ರೆ ಯಾವನೋ ರೊಕ್ಕ ಪೇ ಮಾಡ ಅಲ್ವಾ? ಸೊ ನಾ ಹೇಳೋದಂದ, ಎಮೋಷನಲ್ ಹಾಕಿ ಹೋಗ್ಬೇಡಿ. ಓಕೆ, ಯಾವುದೇ ಆಗ್ಲಿ ಕಂಪನಿ ಕಿತ್ತಾಕಿದೆ ಅಂದ್ರೆ ಎಮೋಷನ್ ಹಾಕಿ ಹೋಗ್ಬೇಡಿ. ಟ್ರೈ ಟು ಮೇಕ್ ಇಟ್ ಬೆಟರ್ ಅಂಡ್ ಬೆಟರ್ ಅಂಡ್ ಬೆಟರ್. ಯಾವಾಗ್ಲೂ ನನ್ನ ಜೀವನದೊಳಗೆ ಹೇಳೋದಂದ, ಯಾವ್ದಕ್ಕೂ ಕಾಂಪ್ರಮೈಸ್ ಆಗ್ಬೇಡಿ, ಯಾವ್ದಕ್ಕೂ ಅಂಜಕ್ ಹೋಗ್ಬೇಡಿ, ಯಾವನಿಗೂ ತಲೆ ತಗ್ಸಕ್ ಹೋಗ್ಬೇಡಿ. ನಿಮ್ಮ ಜೀವನ ನಿಮ್ದು, ನಿಮ್ ದಾರಿ ನಿಮ್ದು. ನೀವ್ ಹೆಂಗ್ ಬಿಲ್ಡ್ ಮಾಡ್ತಿರೋ ಹಂಗ ನಿಮ್ಮ ದಾರಿ ಬಿಲ್ಡ್ ಆಕತ್ತೆ. ಸೊ ನಾ ಹೇಳೋದ, ನಿಮ್ ದಾರಿ ಯಾವಾಗ್ಲೂ ಹೆಂಗಿರ್ಬೇಕಂದ್ರ, ನಾನ್ ಇವತ್ತಿದ್ ಹೋಗೈತಲ್ಲ, ನೆಕ್ಸ್ಟ್ ಡೇ ನಾನು ಪಡ್ಕೊಳ್ಳೋದು ಹೆಂಗಂತ ನನಗೆ ಗೊತ್ತು ಅನ್ಬೇಕು. ನಾನೊಂದ್ ಹೇಳ್ತೀನಿ, ಗೊತ್ತಿಟ್ಕೊಳ್ಳಿ, ಯಾವ ಕಂಪ್ನಿ ಅವ್ನ್ ಕಿತ್ತಾಕ್ಯಾನೋ ಏನಿಲ್ಲ ಅಂತ, ನೆಕ್ಸ್ಟ್ ಕಂಪ್ನಿ ಹೋಗಿ ಅದೇ ನಂದೇಳಿ ಸೆಡ್ ಹೊಡೆದು ನಿಂತ್ಕೋಬೇಕಂತ ಅವಾರ್ಡ್ ತಗೊಂಡು, ಅದು ನಾನು ಬಹಳ ನಂಬ್ತೀನಿ. ಸೊ ನಾ ಹೇಳೋದಂದ, ಯಾವನಿಗೂ ಅಂಜಕ್ ಹೋಗ್ಬೇಡಿ, ಯಾವ್ದಕ್ಕೂ ಕಾಂಪ್ರಮೈಸ್ ಹಾಕಿ ಹೋಗ್ಬೇಡಿ, ಮುನ್ನುಗ್ಗದ್ ನೋಡಿ. ಓಕೆ, ಈ ನನ್ನ ಜರ್ನಿ ವಿಡಿಯೋ ನಿಮ್ಮ ಏನಾದ್ರೂ ಹೆಲ್ಪ್ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಸೈನಿಂಗ್ ಆಫ್ ಬೈ ಮಾನಸ್.